ಸುಮಾರು ಜನ ಹೆಣ್ಮಕ್ಳು ನೀವು ಕೇಳ್ತಾ ಇರ್ತೀರ, ನಾವು ಮನೆಯಿಂದ ಏನಾದರೂ ಮಾಡಬೇಕು, ನಮಗೂ ಕೂಡ ಕೆಲಸ ಬೇಕು ಅಂತ ಹೇಳ್ತಾ ಇರ್ತೀರಿ. ಸೊ ಇಲ್ಲಿ ಮೇನ್ ಅಂತಂದರೆ ಬರೋವಂಥದ್ದು ಪ್ರಾಡಕ್ಟನ್ನು ನಾವು ರೆಡಿ ಮಾಡಿಬಿಡ್ತೀವಿ. ಬಟ್ ಆದರೆ ಮಾರ್ಕೆಟಿಂಗ್ ಹೇಗಾಗುತ್ತೆ, ಆರ್ಡರ್ಸ್ ಯಾರು ಕೊಡ್ತಾರೆ, ಮತ್ತು ಈ ಆರ್ಡರ್ಸ್ಗಳನ್ನ ಪ್ಯಾಕಿಂಗ್ ಹೇಗೆ ಮಾಡೋದು, ಸೊ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಏನಾದರೂ ನಮಗೆ ಮಾಹಿತಿ ಗೊತ್ತಿಲ್ಲ. ಮತ್ತು ಈ ಕೆಲಸ ನಾವು ಮಾಡ್ಬೋದು ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ನನ್ನ ಪ್ರಕಾರ ಏನಂತಂದರೆ, ನಾನು ಹೇಳೋ ಪ್ರಕಾರ ಇಲ್ಲಿ ನಾನು ಕೆಲವೊಂದು ಮಾತುಗಳು ನಿಮಗೆ ಹೇಳ್ತೀನಿ, ಅದನ್ನು ಮೊದಲು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನಂತರ ನಿಮ್ಗೆ ಅನಿಸುತ್ತೆ ನಾವು ಈ ಕೆಲಸ ಮಾಡ್ಬೋದು ಅಂದರೆ ಡೆಫಿನೆಟ್ಲಿ ನೀವು ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇದು ನನಗೆ ಬಂದಿರೋಂಥ ಆರ್ಡರು. ಸೊ ಆರ್ಡರ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಹಾಫ್ ಆನ್ ಅವರ್ ಒಳಗಡೆ ಇದು ಕಂಪ್ಲೀಟ್ ರೆಡಿಯಾಗಿ ಇವಾಗ ಪ್ಯಾಕ್ ಆಗಿ ಹೋಗುತ್ತೆ. ಸೊ ಈ ರೀತಿ ಕೆಲಸನ ನೀವು ಕೂಡ ಮನೆಯಿಂದಲೇ ಮಾಡ್ಬೋದು. ಆ್ಯಂಡ್ ಏನು ರೆಡಿ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಇರ್ಬೋದು. ಇದೊಂದು ಸ್ಟೋರೇಜ್ ಬ್ಯಾಗ್ ನಾನು ರೆಡಿ ಮಾಡಿದ್ದೀನಿ. ಆ್ಯಂಡ್ ಈ ರೀತಿ ಆರ್ಡರ್ಸ್ಗಳು ನನಗೆ ಸುಮಾರು ಬರ್ತಾನೆ ಇರುತ್ತೆ. ಸೊ ಇದನ್ನು ಕೂಡ ನಾನು ಸೈಡ್ ಬೈ ಸೈಡ್ ಮಾಡ್ತಾಯಿದ್ದೀನಿ. ತುಂಬ ಹಳೇದಲ್ಲ ಇದು, ಆ್ಯಕ್ಚುಲಿ ಒಂದೂವರೆ ವರ್ಷದಿಂದ ಮಾಡ್ತಾ ಇರೋಂಥದ್ದು ಅಷ್ಟೇ. ಬಟ್ ಈ ಮಧ್ಯದಲ್ಲಿ ನಾನು ನಿಮಗೆ ಕೆಲವೊಂದು ನಾಲೆಜಬಲ್ ವೀಡಿಯೋಸ್ಗಳನ್ನು ಕೂಡ ಮಾಡಿರ್ತೀನಿ. ಆ್ಯಂಡ್ ಇದು ಸ್ಟೋರೇಜ್ ಬ್ಯಾಗು ನೀವು ನೋಡ್ತಾ ಇರ್ಬೋದು. ಈ ರೀತಿ ನನಗೆ ಕಲರ್ ಕಾಂಬಿನೇಷನ್ ಇಟ್ಟು ಈ ರೀತಿ ಹೊಲ್ಕೊಡಿ, ಅದು ಕಡಿಮೆ ಪ್ರೈಸಲ್ಲಿ ಬೇಕು ಅಂತ ಹೇಳ್ತಾ ಇದ್ರು ಅವರು. ಸೊ ಹೀಗಾಗಿ ನಾನು ಕಡಿಮೆ ಪ್ರೈಸಲ್ಲಿ ಇದನ್ನು ರೆಡಿ ಮಾಡಿದ್ದೀನಿ. ನಾನು ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಇನ್ನು ಈ ಪ್ಯಾಕಿಂಗ್ ಆರ್ಡರ್ಸ್ಗದು ಜಾಬ್ ಎಲ್ಲಿ ಸಿಗುತ್ತೆ, ಯಾರು ಕೊಡ್ತಾರೆ ಅಂತ ಸೊ ನಾನು ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಹಾಗೆ ಒಂದು ಐಡಿಯಾ ಬರುತ್ತೆ ನಿಮಗೆ. ಇದು ನನಗೆ ಆರ್ಡರ್ ಬಂದಿರೋಂಥದ್ದು. ಇದು 2 ದಿನದ ಹಿಂದೆ ಅಷ್ಟು ಆರ್ಡರ್ ಬಂದಿರೋವಂಥದ್ದು. ಮನೇಲಿ ಯಾರಾದರೂ ಹೆಣ್ಮಕ್ಳು ಈ ರೀತಿ ಹೊಲಿಗೆ ಕೆಲಸ ನಮಗೆ ಬೇಕು ಅಂತಂದರೆ ಸೊ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕೊಟ್ಟಿರೋ ನಂಬರ್ಗೆ. ಆ್ಯಂಡ್ ಈ ರೀತಿ ಬ್ಯಾಗ್ಸ್ಗಳನ್ನು ಮಾಡೋದಕ್ಕೆ ಸುಮಾರು ಥರದ ಮಟೀರಿಯಲ್ಸ್ ಬಗ್ಗೆ ಕೂಡ ನಾನು ನಿಮಗೆ ಹೇಳಿರ್ತೀನಿ. ಆ್ಯಂಡ್ ಕೇವಲ ಹೇಳೋದಲ್ಲ, ನಮ್ಮ ಕಡೆ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಇವೆಲ್ಲ ಮಾಡುವಂಥ ಮಟೀರಿಯಲ್ಸ್ ಕೂಡ ಸಿಗುತ್ತೆ. ಈಸಿಲಿ ನೀವು ತರಿಸ್ಕೊಂಡು ಮನೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಬೋದು ಫಸ್ಟ್ ಆಫ್ ಆಲ್. ಆ್ಯಂಡ್ ನಾನು ಸುಮಾರು ಜನರ ಜೊತೆ ಚಾಟ್ ಮಾಡ್ತಾ ಇರ್ತೀನಿ. ಸುಮಾರು ಜನ ಹೆಣ್ಮಕ್ಳು ನಮಗೆ ಕೆಲಸ ಎಲ್ಲ ಮನೆಯಲ್ಲಿ ನಾವೇನಾದರೂ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಅದರಲ್ಲಿ ಕೆಲವರಂತರೂ ಡೈರೆಕ್ಟಾಗಿ ತಮಗೆ ಬೇಕಾಗಿರೋ ಮಟೀರಿಯಲ್ ತರಿಸ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಕೆಲವರು ಏನಂತಾರೆ ಅಂತಂದರೆ, ಮೇನ್ ಮುಖ್ಯವಾಗಿ ನಾವು ತುಂಬ ಓದಿದ್ದೀವಿ ಮೇಡಮ್, ನಾವು ಈ ಕೆಲಸ ಮಾಡ್ಬೋದಾ ಅಂತ ಹೇಳಿ. ನಾನಿಲ್ಲಿ ಈ ಒಂದು ಪ್ರಶ್ನೆಗೆ ಇಲ್ಲಿ ಒಂದೇ ಮಾತು ಹೇಳೋದಂದರೆ, ನಮಗೆ ನಾವು ಬೇಲಿ ಹಾಕ್ಕೊಂಡಿದ್ದೀವಿ, ನಾವು ಈ ಕೆಲಸ ಮಾಡಬಾರ್ದು, ನಾವು ಈ ಕೆಲಸನೇ ಮಾಡ್ತೀವಿ ಅಂತ ಹೇಳಿ. ಸೊ ನನಗನ್ಸುತ್ತೆ ಎಲ್ಲಿವರೆಗೂ ಆ ಬೇಲಿನ ನಾವು ದಾಟಿ ಬರೋದಿಲ್ವೋ ಅಲ್ಲಿವರೆಗೂ ಏನೂ ಮಾಡೋಕ್ಕಾಗಲ್ಲ. ಓಕೆ, ಫಸ್ಟ್ ಆಫ್ ಆಲ್ ನನಗೆ ಅನಿಸುತ್ತೆ. ಯಾಕಂದರೆ ಯಾವ ಕೆಲಸ ಸಿಕ್ಕರೂ ಮಾಡ್ತೀನಿ ಅಂತ ಅನ್ನೋರಿಗೇನೆ ಇವಾಗ ಎಲ್ಲ ಜಗತ್ತು. ಸೊ ನಮಗೆ ಇದೇ ಬೇಕು ಅದೇ ಬೇಕು, ಅಥವಾ ನಾವು ಇದನ್ನು ಮಾಡ್ಬೋದಾ ಅಥವಾ ಮಾಡಬಾರ್ದು ಅಂತ ನಾವು ಅದನ್ನು ರಿಸ್ಟ್ರಿಕ್ಷನ್ ಹಾಕ್ಕೊಂಡಿದ್ದೀವಿ. ಸೊ ಅದನ್ನು ಬಿಟ್ಟು ನೀವು ಯಾವಾಗ ಬರ್ತೀರಾ ಆವಾಗಲೇ ನಿಮ್ಗೇನಾದರೂ ಸಕ್ಸಸ್ ಸಿಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ಏನು ಮಾಡ್ತೀವಿ ಅಂತಂದರೆ, ಕೆಲವೊಂದನ್ನೇ ನಾವೇನು ಮಾಡ್ತೀವಿ, ನಾವೇ ಒಂದು ಗೋಲ್ ಮಾಡ್ಕೊಂಡಿರ್ತೀವಿ, ಒಂದು ಸರ್ಕಲಲ್ಲಿ ಕೂತ್ಕೊಂಡಿರ್ತೀವಿ. ಆ ಸರ್ಕಲ್ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ ನಮಗೆ ನಾವೇ ರೂಲ್ಸ್ಗಳನ್ನ ಹಾಕೊಂಡು ಕೂತ್ಕೊಂಡಿರ್ತೀವಿ. ಸೊ ಇದು ರೂಲ್ಸ್ ನನಗನ್ಸುತ್ತೆ ಇದನ್ನು ಕ್ರಾಸ್ ಮಾಡಿದವರು ಇದುವರೆಗೆ ಸಕ್ಸಸ್ ಆಗಿದ್ದಾರೆ. ಓದಿದ್ದೀವಿ ಬಟ್ ನಾಲೆಜ್ಗೆ ಓದಿದ್ದೀವಿ, ನಮ್ಮ ಒಂದು ನಾಲೆಜ್ಗೋಸ್ಕರ ಓದಿದ್ದೀವಿ ಅಂತ ನನಗನ್ಸುತ್ತೆ. ಸೊ ಇಲ್ಲಿ ನನ್ನ ಎಜುಕೇಷನ್ ಬಗ್ಗೆ ಹೇಳಿದರೆ ನಾನೇನು ಓದಿದ್ದೀನಿ ಹಾಗಿದ್ರೆ ಅಂತ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ನೋಡಿ, ನಾನು ಓದಿರೋದು ಡಬಲ್ ಗ್ರಾಜುಯೇಟು. ಸೊ ನಂದು BA LLB ಆಗಿದೆ. ಅದಾದ ನಂತರ ನಾನು IAS ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಸುಮಾರು ಬಾರಿ ಮೇನ್ಸ್ ಕೊಟ್ಟಿದ್ದೆ, ನಾನು ಕೇಸ್ ಮೇನ್ಸ್ ಬರ್ತಿದ್ದೆ ನಾನು. ಆ್ಯಂಡ್ ಜುಡಿಷರಿ ಕೂಡ ನಾನು ಕಾಂಪಿಟೇಷನ್ಗೆ ತಯಾರಿ ಆಗ್ತಾಯಿದ್ದೆ. ಬಟ್ ಈ ಮಧ್ಯದಲ್ಲಿ ನಂದು KS ಎಕ್ಸಾಮಲ್ಲಿ ನಂದು ಸ್ವಲ್ಪ ಚೆನ್ನಾಗಿ ಆಗಲಿಲ್ಲ. ಮೇನ್ಸ್ವರೆಗೂ ಹೋಗಿದ್ವಿ, ಬಟ್ ಅವ್ರ ಮೇನ್ಸ್ವರೆಗೂ ನನ್ನ ಹತ್ರ ಮೇನ್ಸ್ ಕ್ಲಿಯರ್ ಆಗಲಿಲ್ಲ. ಒಂದು 6 ಮಾರ್ಕ್ಸು ಎಲ್ಲೋ ಒಂದು ಕಡೆ ಡಿಫ್ರೆನ್ಸ್ ಬರ್ತಾಯಿತ್ತು. ಸೊ ಅದು ಆದಮೇಲೆ ಅದೇ ಟೈಮಲ್ಲೇ ನನ್ನ ಮದುವೆ ಆಗಿರೋದು. ಸೊ ನನ್ನ ಮದುವೆ ಆದ ತಕ್ಷಣ ಇವಾಗ ಮನೆ ಅಂತ ಬಂದಮೇಲೆ, ಮಕ್ಕಳು ಅಂತ ಅಥವಾ ಮನೆ ಅಂತ ಬಂದಮೇಲೆ ಸೊ ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ. ಸೊ ಇವಾಗ ನಾನು ಓದಿರೋದು ನೋಡಿದರೆ, ನಾನು ಚಿಕ್ಕಂದಿಂದ ಅಂದ್ಕೊಂಡಿರೋದು ನಾನು ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗಬೇಕು, ಏನಾದರೂ ಮಾಡಬೇಕು ಅಂತ. ಓದಿದ್ದೀವಿ, ಡಬಲ್ ಗ್ರ್ಯಾಜುಯೇಟು, ಚೆನ್ನಾಗಿ ಓದಿದ್ದೀವಿ. ಬಟ್ ಆದರೆ ಜರೂರಿ ಇಲ್ಲ ನಾವು ಏನು ಅಂದ್ಕೊಂಡಿರ್ತೀವಿ ಅದೇ ಆಗುತ್ತೆ ಲೈಫಲ್ಲಿ ಅಂತ. ಬಟ್ ಆದರೆ ಏನು ಕೆಲಸ ಸಿಗೋದು ಅದನ್ನು ಶ್ರದ್ಧೆಯಿಂದ ಮಾಡಬೇಕನ್ನೋದು ನನ್ನದು. ಸೊ ಹೀಗಾಗಿ ಸೊ ನೀವು ಊಹೆ ಮಾಡ್ಕೊಳಕ್ಕಾಗಲ್ಲ. ನಾರ್ಮಲಿ ಇವಾಗ ನಾನು ಅಷ್ಟು ದೊಡ್ಡ ಒಂದು ಚೆನ್ನಾಗಿ ಓದ್ತಾ ಇರುವಾಗ, IAS ಪ್ರಿಪ್ರೇಷನ್ ಮಾಡುವಾಗ, ಸೊ ಅಂಥ ಒಂದು ಲೆವೆಲ್ಗೆ ನಾವೇನು ಮಾಡ್ತೀವಿ ಅಂದರೆ ಥಿಂಕಿಂಗ್ ಮಾಡ್ತಾಯಿರ್ತೀವಿ, ಯೋಚನೆ ಮಾಡ್ತಾಯಿರ್ತೀವಿ. ಆ್ಯಸ್ ನಾವು ಇವಾಗ ಅಡ್ಮಿನಿಸ್ಟ್ರೇಟಿವ್ ಲೈನಲ್ಲಿ ಹೋದ್ಮೇಲೆ ನಾವು ಆ್ಯಸ್ ಅ ಆಫೀಸರ್ ಆಗಿ ಯಾವ ರೀತಿ ಆ ರೀತಿ ಎಲ್ಲ ನಾವು ಡ್ರೀಮ್ಸ್ ನೋಡ್ತಾ ಇರ್ತೀವಿ. ಸೊ ಸಡನ್ನಾಗಿ ಯಾವಾಗ ನಿಮಗೆ ಹೆಣ್ಮಕ್ಳಿಗೆ ಮದುವೆ ಅಂತ ಅಂದಮೇಲೆ ಸ್ವಲ್ಪ ಎಲ್ಲರೂ ಬೇಲಿ ಕೂಡ ಆಗಿಬಿಡುತ್ತೆ, ರಿಸ್ಟ್ರಿಕ್ಷನ್ ಆಗುತ್ತೆ, ಮನೆ ಕೂಡ ನೋಡ್ಕೋಬೇಕಾಗುತ್ತೆ, ಮಕ್ಕಳು ನೋಡ್ಕೋಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಮತ್ತೆ ವಾಪಸ್ ನಾವು ಮನೇಲೇ ಇದ್ಕೊಂಡು ಮತ್ತೇನಾದರೂ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅಂತ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ.
ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸುಮಾರು ಹೆಣ್ಮಕ್ಳಿಗೆ ತಾವು ಹಾಕ್ಕೊಂಡಿರೋ ಬೇಲಿ ಅಷ್ಟೇ ಕಾಣಿಸುತ್ತೆ. ಸೊ ಇವಾಗ ನಾನು ಇಷ್ಟೊಂದು ಓದಿದ್ದೀನಿ, ಮನೇಲಿದ್ದೀನಿ, ಬಟ್ ನನಗೆ ಒಳ್ಳೆ ಸಮಯ ಬಂದಮೇಲೆ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ. ಸೊ ನನಗನ್ಸುತ್ತೆ, ಸೊ ಆ ರೀತಿಯೆಲ್ಲ ವಿಚಾರ ಮಾಡ್ಕೋತ ಕುಂತ್ರೆ ಇವತ್ತಿನ ದಿನ ಹಾಳಾಗುತ್ತೆ. ಸೊ ಪ್ರತಿದಿನವೂ ತುಂಬಾ ಇಂಪಾರ್ಟೆಂಟು ಅಲ್ವಾ? ಸೊ ಹೀಗಾಗಿ ನಾನು ಹೇಳೋದಿಷ್ಟೇ ಅಂತಂದರೆ, ಇವತ್ತಿನ ದಿನ ಹಾಳಾಗಬಾರ್ದು, ನಾಳೆ ದಿನ ಕೂಡ ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೇಕು. ಅಂದರೆ ಇವತ್ತು ನಮಗೇನು ಅನಿಸುತ್ತೆ, ಎಸ್ ನಾನು ಇದನ್ನು ಮಾಡ್ಬೋದು ಅಂತ ಅನಿಸಿದ್ರೆ ಯಾವುದಾದ್ರೂ ಕೆಲಸ ಪರವಾಗಿಲ್ಲ ಮಾಡ್ಬೋದು. ಓಕೆ, ಸೊ ಮನೇಲಿ ಕೂತ್ಕೊಂಡು ನೀವು ಇವಾಗ ಸ್ಟಿಚಿಂಗ್ ಮಾಡ್ತಾ ಮಕ್ಕಳು ನೋಡ್ಬೋದು, ಅಡುಗೆ ಮನೆಗೆ ಹೋಗಿ ಅಡುಗೆ ಕೂಡ ನೋಡ್ಕೊಂಬರ್ಬೋದು, ಮತ್ತು ಇಲ್ಲಿ ನೀವು ಕೆಲಸವನ್ನು ಮಾಡ್ಬೋದು. ಸೊ ಇದು ನನಗೆ ಕನ್ವೀನಿಯೆಂಟ್ ಅನ್ನಿಸ್ತು. ಮೊದಲು ನನ್ನ ಹತ್ರ ಈ ಮಷಿನ್ ಇರಲಿಲ್ಲ, ಬಟ್ ಆದರೆ ಈ ಮಷೀನು ನಂತರ ತೊಗೊಂಡಿರೋದು. ನನ್ನ ಹತ್ರ ಹಳೆ ಮಷೀನೇ ಇತ್ತು, ಬಟ್ ಆದರೆ ಮದುವೆ ಆದಮೇಲೆ ಅದು ನಮ್ಮ ಅತ್ತೆ ಮನೇಲಿ ಉಳಿದಿತ್ತು. ಸೊ ಇಲ್ಲಿ ಬಂದಮೇಲೆ ನನ್ನ ಹತ್ರ ಮಷಿನ್ ಕೂಡ ಇರಲಿಲ್ಲ, ನಾನು ಕೂಡ ಅಂದ್ಕೊಂಡಿರಲಿಲ್ಲ ಸ್ಟಿಚಿಂಗ್ ಮಾಡ್ತೀನಿ ಅಂತ ಹೇಳಿ. ಬಟ್ ನಂತರ ಯಾವಾಗ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಹೇಳ್ತಾ ಇದ್ದೆ, ಸೊ ಆ ಟೈಮಲ್ಲಿ ಕೂಡ ನನಗೆ ಮೆಂಟಲಿ ಎಲ್ಲೋ ಒಂದು ಕಾಂಪಿಟೇಷನ್ ಬೀಟ್ ಮಾಡೋದಕ್ಕೆ ನಾವು ತಯಾರಿನೇ ಮಾಡ್ತಾಯಿದ್ವಿ, ಪೇಪರ್ ಕೊಡ್ತಾ ಇದ್ವಿ. ಓಕೆ, ಬಟ್ ಸೈಡ್ ಬೈ ಸೈಡ್ ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೆ ನಾನು ವೀಡಿಯೋಸು. ಬಟ್ ಆಮೇಲೆ ಅನ್ನಿಸ್ತು, ಸುಮಾರು ಹೆಣ್ಮಕ್ಳಿಗೆ ಈ ರೀತಿ ನಮಗೆ ಆಲ್ರೆಡಿ ಹೊಲಿಗೆ ಬರ್ತಾಯಿದ್ವಿ ಚಿಕ್ಕಂದಿನ. ಸೊ 7th ಸ್ಟ್ಯಾಂಡರ್ಡಿಂದ ನಮ್ಮ ಮನೇಲಿ ಆಲ್ಮೋಸ್ಟು ರಜೆ, ಬೇಸಿಗೆ ರಜೆ ಬಂದರೆ ನಾವೆಲ್ಲ ಸ್ಟಿಚಿಂಗ್ ಕಲಿಯಕ್ಕೆ ಹೋಗ್ತಿದ್ವಿ. ಸೊ ಈಗ ಬರ್ತಿತ್ತು. ಸೊ ಅದನ್ನೇ ನಾನು ಮತ್ತೆ ಸ್ವಲ್ಪ ತೊಗೊಂಡು ಬಂದಿದ್ದೇನೆ ಅಷ್ಟೇ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ಕೆಲಸ ಯಾವುದಾದ್ರೂ ಪರವಾಗಿಲ್ಲ, ಯಾವ ಕೆಲಸ ಆದರೂ ಎಲ್ಲರೂ ಮಾಡ್ಬೋದು. ಸೊ ನಿಮಗೆ ನೀವು ಬೇಲಿ ಹಾಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಕಲಿತೀನಿ ಅನ್ನೋರಿಗೆ ಸುಮಾರಿದೆ ಕೆಲಸ. ಸೊ ನೀವೇ ಮಾಡ್ಕೊಂಡು ನೀವೇ ಬಾಸ್ ಆಗಿ ವರ್ಕ್ ಮಾಡ್ಬೋದು. ಸೊ ನಾನು ಹೇಳೋದಿಷ್ಟೇ. ಸೊ ಇವಾಗ ನಾನು ಹೇಳಿದ್ದಲ್ವ, ಸೊ ಎಜುಕೇಷನ್ನು ಸೈಡಲ್ಲಿಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ನಂತರನೇ ನೀವು ಕೂಡ ಥಿಂಕ್ ಮಾಡಿದರೆ, ಸೊ ಆಲ್ಮೋಸ್ಟ್ ನಿಮಗೂ ಕೂಡ ಸುಮಾರು ಆರ್ಡರ್ಸ್ಗಳು ಬರುತ್ತೆ ಸ್ನೇಹಿತರೆ. ಸೊ ಇದು ಇವಾಗ ನನಗೆ ಆರ್ಡರ್ ಬಂದಿರೋಂಥದ್ದು ಹೋಗ್ತಾ ಇದೆ. ಸೊ ನಾನೇನು ಪ್ರೊಫೆಷ್ನಲ್ ಟೈಲರ? ಸೊ ಪ್ರೊಫೆಷ್ನಲಾಗಿ ನಾನು ಏನು ನಂದು ಇಷ್ಟು ಜೀವನ ಟೈಲರಿಂಗಲ್ಲೇ ಹೋಯ್ತಾ? ನೋ, ಆ ರೀತಿ ಏನೇ ಇಲ್ಲ. ಸೊ ಇದು ಮಧ್ಯದಲ್ಲಿ ಬಂದಿರೋವಂಥದ್ದು. ಸೊ ಮಧ್ಯದಲ್ಲಿಂದ ಚಿಕ್ಕಂದಲ್ಲಿ ಕಲ್ತಿರೋದು. ಮಧ್ಯದಲ್ಲಿ ನಾನು ತುಂಬಾ ಹೈ ಲೆವೆಲ್ಗೆ ಹೋಗಬೇಕು, ಮತ್ತು DTSP ಆಗಬೇಕು ಅಂತ ಏನೇನು ಅಂದ್ಕೊಂಡು ನಾವು SIಗೆಲ್ಲ ಟ್ರೈ ಮಾಡ್ತಾಯಿದ್ದೆ. ಅದಾದಮೇಲೆ ಲೈಫಲ್ಲಿ ನಾವು ಅಂದ್ಕೊಂಡು ಹಾಗೆ ಆಗಲ್ಲ. ಸಮ್ಟೈಮ್ಸು ಕೆಲವ್ರದ್ದು ಆಗುತ್ತೆ, ಆಗಿಲ್ಲ ಅಂದರೂ ಕೂಡ ನಾವೆಲ್ಲೂ ನಿಂತ್ಕೋಬಾರ್ದು. ನಮ್ಗೆ ಯಾವುದು ಅನುಕೂಲ ಆಗುತ್ತೋ, ಯಾವ ಕೆಲಸ ಸಿಗುತ್ತೋ ಅದು ನಮ್ಮ ಫ್ಯಾಮಿಲಿಗೂ ಕೂಡ ಎಫೆಕ್ಟ್ ಆಗಿರಬಾರ್ದು. ಆ್ಯಂಡ್ ಚೆನ್ನಾಗಿ ಯಾವುದಾದ್ರೂ ಒಂದು ಕೆಲಸ ಸಿಕ್ಕರೆ ನಾವು ಅದನ್ನು ಮಾಡ್ಕೊಂಡು ಹೋಗಬೇಕು. ಇದರಿಂದ ಫ್ಯಾಮ್ಲಿಗೆ ನಮಗೆ ಹೆಲ್ಪ್ ಆಗುತ್ತೆ. ಲೈಕ್ ಇವಾಗ ನಮಗೆ ಒಂದು ಮಾಡೋ ಕೆಲಸ ಸಿಗುತ್ತೆ ಮನೇಲಿ ಕೂತ್ಕೊಂಡು, ಮತ್ತು ನಿಮಗೆ ಬೇಕಂದ್ರೆ ರಜೆ ಎಲ್ಲ ಕೇಳೋಕ್ಕೆ ಬೇರೆಯವ್ರ ಹತ್ರ ಹೋಗಬೇಕಾಗಿಲ್ಲ. ನೀವೇ ನಿಮ್ಗೆ ರಜೆ ನೀವು ಡಿಸೈಡ್ ಮಾಡ್ಕೊಬೋದು. ಮಕ್ಕಳು ನೋಡ್ತಾ, ಮಕ್ಕಳನ್ನೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು ನೀವು ಓದಿಸ್ತಾ ಅವ್ರಿಗೆ ಪಾಠ ಹೇಳ್ಬೋದು. ಸೈಡ್ ಬೈ ಸೈಡ್ ನೀವು ಕೆಲಸ ಮಾಡ್ಬೋದು. ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ನಿಮ್ಗೆ ಆರ್ಡರ್ಸ್ ಬಂದಿರೋದ್ರೆ ನೀವು ನಿಮ್ಮ ಥರ ನೀವು ನೋಡಿಕೊಂಡು ನೀವು ನಿಮ್ಮ ಟೈಮ್ ಅಡ್ಜಸ್ಟ್ಮೆಂಟ್ ಮೇಲೆ ನೀವು ಹೊಲಿದು ಇದನ್ನು ಮುಟ್ಟಿಸ್ಬೋದು. ಆ್ಯಂಡ್ ಈ ರೀತಿ ಎಲ್ಲ ಆಪರ್ಚುನಿಟೀಸ್ ಇದೆ ಹೊಲಿಗೆ ಅಂತ ಬಂದಮೇಲೆ. ಸೊ ಆರ್ಡರ್ಸ್ಗಳು ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಆರ್ಡರ್ಸ್ಗಳು ಹೇಗೆ ಬರುತ್ತೆ, ಮಾರ್ಕೆಟಿಂಗ್ ಹೇಗೆ ಮಾಡೋದು, ಮತ್ತು ನಮಗೆ ಇವೆಲ್ಲ ರಾ ಮಟೀರಿಯಲ್ಸು ಇವಾಗ ನಮಗೆ ಚೀಪಲ್ಲಂತೂ ನಿಮ್ಗೆ ನಮ್ಮ ಹತ್ರ ಸಿಗುತ್ತೆ. ಇದನ್ನು ಕೂಡ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ, ಸೊ ನೆಕ್ಸ್ಟ್ ಒಂದು ಡೀಟೇಲ್ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋ ಬೇಕು ಅಂತಂದರೆ ಪ್ಲೀಸ್ ನಾವು ಕಾಮೆಂಟ್ ಮಾಡಿ, ಆದಷ್ಟು ಬೇಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಚಾನಲಲ್ಲಿ. ಸೊ ಇದು ಇವಾಗ ನಾನು ಮಧ್ಯಾಹ್ನ 1 ಗಂಟೆ ಆಗಿದೆ. ಸೊ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಇದು ಜಸ್ಟ್ ನನಗೆ ಅರ್ಧ ಗಂಟೆಯಲ್ಲಿ ನಾನು ಇದನ್ನು ರೆಡಿ ಮಾಡಿರೋದು. ಅರ್ಧ ಗಂಟೆ ಒಳಗಡೆನೇ ರೆಡಿ ಆಗುತ್ತೆ. ಆ್ಯಂಡ್ ಯಾಕೆ ಅರ್ಧ ಗಂಟೆ ಆಯಿತು, ಕಟ್ ಮಾಡಿದ್ದೀನಿ ಅಟ್ ಎ ಟೈಮು, ಹೀಗಾಗಿ ಸ್ಟಿಚ್ ಮಾಡಿದ್ದೀನಿ, ಅರ್ಧ ಗಂಟೆ ಆಗಿದೆ. ಬಟ್ ನೀವು ಹಿಂದಿನ ರಾತ್ರಿಯಿಂದ ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ನೀವೇನು ಮಾಡ್ಬೋದು ಅಂದರೆ ಇದನ್ನು ಜಸ್ಟ್ ಸ್ಟಿಚ್ ಮಾಡ್ತಾ ಹೋಗ್ಬಿಟ್ರೆ ಸುಮಾರು ರೆಡಿ ಆಗಿಬಿಡುತ್ತೆ ಒಂದೇ ದಿನದಲ್ಲಿ. ಸೊ ಒಂದೊಂದು ನಿಮಗೆ ಎಷ್ಟಕ್ಕೆ ಹೋಗ್ಬೋದು ಅಂದರೆ, ಇವಾಗ ನಾನು ಇದಕ್ಕೆ ಚಾರ್ಜ್ ಮಾಡ್ತಾ ಇರೋವಂಥದ್ದು 250, 250 ರೂಪಾಯಿ ಈಸಿಲಿ ಕೊಡ್ತಾರೆ. ಆ್ಯಂಡ್ ಇದು ಏನು ಫ್ಯಾಬ್ರಿಕ್ ಅಂತ ಬರೀ ಫ್ಯಾಬ್ರಿಕ್ ಅಲ್ಲ, ಇದು ನಾರ್ಮಲಿ ಫ್ಯಾಬ್ರಿಕ್ ಮನೇಲಿ ಇರುವಂಥ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಕಸ್ಟಮರ್ ಹೇಳಿದರು ಇದೇ ಫ್ಯಾಬ್ರಿಕ್ ಯೂಸ್ ಮಾಡಿ ಅಂತ, ಸೊ ಇದನ್ನೇ ಯೂಸ್ ಮಾಡಿದ್ದೀವಿ. ಸೊ ಈ ರೀತಿ ಸ್ಟೋರೇಜ್ ಬ್ಯಾಗ್ಸ್ಗಳನ್ನ ನೀವು ರೆಡಿ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಡೀಟೇಲಾಗಿ ಯಾವ ರೀತಿ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ, ಅದೇ ರೀತಿ ಮಾಡ್ತಾ ಹೋಗಿ. ಸೊ ನಾನು ಹೇಳೋದಿಷ್ಟೇ, ಮನೆಯಲ್ಲಿ ಖಾಲಿ ಕೊಡೋದಕ್ಕಿಂತ ಏನಾದರೂ ಕೆಲಸ ಮಾಡಿ. ಓಕೆ, ಎಷ್ಟೇ ನಮ್ಮ ಹಸ್ಬೆಂಡ್ಗಳು ಎಷ್ಟೇ ಚೆನ್ನಾಗಿ ದುಡಿತಾ ಇದ್ದಾರೆ, ಎಷ್ಟೋ ಒಳ್ಳೆ ಪೊಸಿಷನ್ ಇಲ್ಲಿದ್ದಾರೆ ಅಂದರೂ ಕೂಡ
ನಾವು ಹೆಣ್ಮಕ್ಳು ಏನಾದರೂ ದುಡಿಬೇಕು, ಒಂದು 10 ರೂಪಾಯಿ ಆದರೂ ನಮ್ದಂತ ಇರಬೇಕಂತ ನಂದು ಭಾವನೆ. ಸೊ ಇದಲ್ಲೂ ಕೂಡ ಈ ರೀತಿ ಪೌಚಸ್ಗಳನ್ನ ಸ್ಯಾಂಪಲ್ಸ್ ಇಟ್ಟಿರ್ತೀವಿ. ಸೊ ಈ ಸ್ಯಾಂಪಲ್ಸ್ ಏನು ಪೌಚ್ಗಳಿರುತ್ತೆ ಇವುಗಳನ್ನ ನೋಡ್ಕೊಂಡು ಏನು ಮಾಡ್ತಾರೆ ಅಂದರೆ ಜನ ಬಂದು ಇದೇ ರೀತಿ ನಮಗೆ ಸ್ಯಾಂಪಲ್ಸ್ ಅಂದರೆ ಡಿಸೈನ್ಸ್ ಸ್ಯಾಂಪಲ್ ಹೇಳ್ತಾ ಇದ್ದೀನಿ. ಇದಲ್ಲೂ ಕೂಡ ಫ್ಯಾಬ್ರಿಕ್ ಯಾವ್ದು ಬೇಕು ಆ ಫ್ಯಾಬ್ರಿಕ್, ಇದು ಅಷ್ಟೇ ಫ್ಯಾಬ್ರಿಕ್ ಇರಲ್ಲ, ಸುಮಾರು ಥರದ ಫ್ಯಾಬ್ರಿಕ್ಸ್ಗಳು ಸ್ಟೋರ್ ಇದೆ. ಸೊ ಆ ಫ್ಯಾಬ್ರಿಕ್ಸ್ಗಳದ್ದು ಅವರು ಚೂಸ್ ಮಾಡ್ತಾರೆ ಡಿಸೈನು. ನಂತರ ಅವ್ರಿಗೆ ಒಂದು 2-3 ದಿನ ನಾವು ಟೈಮ್ ತೊಗೊತೀವಿ. ಆ್ಯಂಡ್ ನಂತರ ಅವ್ರು ಹೇಳಿರೋಂಥ ಡಿಸೈನ್ ನಾವು ಏನು ಮಾಡ್ತೀವಿ ಮಾಡ್ಕೊಂಡು ಕೊಟ್ಬಿಡ್ತೀವಿ. ಸೊ ಇದಲ್ಲೂ ಕೂಡ ಮೇನ್ ಅಂತಂದರೆ ನಾನು ಇದು ಸ್ಟೋರೇಜ್ ಬ್ಯಾಗ್ಸ್ ಆಯಿತು ಆ್ಯಂಡ್ ಕಿಚನ್ ರಿಲೇಟೆಡ್ ಸುಮಾರು ಐಟಮ್ಸ್ಗಳಾಯಿತು ಆ್ಯಂಡ್ ಇದಲ್ಲೂ ಕೂಡ ಈ ರೀತಿ ಪೌಚಸ್ಗಳಾಯಿತು, ಪರ್ಸಸ್ಗಳಾಯಿತು ಆ್ಯಂಡ್ ಅದರಲ್ಲೂ ಕೂಡ ಈಗ ಮೇನ್ ಮುಖ್ಯವಾಗಿ ನೋಡ್ತಾ ಇರೋದು ಹೇರ್ ಬೋಸ್ ಆ್ಯಸ್ ಅ ಪ್ರೊಫೆಷ್ನಲ್ ಆಗಿ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಕ್ರಂಚೀಸ್ ಆಯಿತು ಆ್ಯಂಡ್ ಇವೆಲ್ಲ ಮಟೀರಿಯಲ್ಸ್ ನಮ್ಮಲ್ಲಿ ರೆಡಿ ಆಗುತ್ತೆ. ಸೊ ಇದು ನಾನು ಒಬ್ಬಳೇ ಮಾಡ್ತೀನಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ನಾನು ಒಬ್ಬಳೇ ಮಾಡಲ್ಲ, ಇಲ್ಲಿ ನನ್ನ ಹತ್ರ ಸುಮಾರು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಸೊ ಒಂದು ರೀತಿಯಿಂದ ಹೇಳ್ಬೇಕು ಅಂದರೆ ಒಂದು ಸಮೂಹ ಅಂತ ಇರುತ್ತಲ್ವ, ಸೊ ಆ ರೀತಿ ಲೇಡೀಸ್ನ ನಾವು ಗ್ರೂಪ್ ಮಾಡಿ ಅವ್ರ ಕಡೆಯಿಂದ ಅವ್ರಿಗೂ ಕೆಲಸ ಸಿಗುತ್ತೆ. ಅವ್ರ ಪಾಪ ಅಷ್ಟೊಂದು ಓದಿರೋದಿಲ್ಲ, ಸೊ ಅವ್ರಿಗೂ ಕೂಡ ಕೆಲಸ ಸಿಗುತ್ತೆ. ಸೊ ಗೈಡ್ ನಾನು ಮಾಡ್ತೀನಿ, ಮಾರ್ಕೆಟಿಂಗ್ ನಾನು ಮಾಡಿಸ್ತೀನಿ ಆ್ಯಂಡ್ ಆರ್ಡರ್ಸ್ಗಳನ್ನ ಕೂಡ ನಾವೇ ತೊಗೊಂಡ್ಬರ್ತೀವಿ. ಸೊ ಆ ರೀತಿ ಎಲ್ಲ ಮಾಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ, ಒಂದು ಅವ್ರಿಗೂ ಕೂಡ ಉದ್ಯೋಗ ಸಿಕ್ಕಂಗಾಗುತ್ತೆ, ನಾವು ಕೂಡ ಏನಾದರೂ ಒಂದು ಮಾಡಿದರೆ ನಮಗೂ ಕೂಡ ಖುಷಿ ಆಗುತ್ತೆ ಅಂತ. ಸೊ ಆ ರೀತಿ ನಾನು ಮಾಡ್ತಾ ಇದ್ದೀನಿ. ಸೊ ಅದನ್ನೇ ನಾನಿಲ್ಲಿ ಯೂಟ್ಯೂಬಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ. ಸೊ ಮೇನ್ ಅಂತಂದರೆ ಯಾರ್ಯಾರು ಹೆಣ್ಮಕ್ಳು ಮನೆಯಿಂದ ಕೆಲಸ ಮಾಡ್ತೀವಿ ಅಂತ ಅನ್ನೋರಿಗೆ ನಮ್ಮ ಹತ್ರ ಇರುವಂಥ ಪ್ರಾಡಕ್ಟದ್ದು ಏನು ಸ್ಯಾಂಪಲ್ಸ್ಗಳಾಯಿತು ಮತ್ತು ಅದರಲ್ಲೂ ಕೂಡ ಫ್ಯಾಬ್ರಿಕ್ಸ್ಗಳಾಯಿತು, ಯೂಸ್ ಮಾಡೋದು ಮಟೀರಿಯಲ್ಸ್ ಆಯಿತು, ಎಲ್ಲವೂ ಕೂಡ ನಾವು ನಿಮಗೆ ಸ್ಯಾಂಪಲ್ಸ್ ಕಿಟ್ ಮಾಡಿ ಕೊಟ್ಟಿರ್ತೀವಿ. ಆ ಸ್ಯಾಂಪಲ್ಸ್ ಕಿಟ್ಗಳನ್ನ ತರಿಸ್ಕೊಂಡು ಸುಮಾರು ಜನ ಹೆಣ್ಮಕ್ಳು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಾನ್ಫಿಡೆಂಟ್ ಇದ್ದಾರೆ. ಇವಾಗ ಅವ್ರು ಇದನ್ನು ಮಾಡ್ಬೋದಲ್ವಾ ಅಂತ ಅವರು ಕೂಡ ಖುಷಿಯಾಗಿದ್ದಾರೆ ಆ್ಯಂಡ್ ಅವ್ರಿಗೆ ಆರ್ಡರ್ಸ್ ಕೂಡ ಬರ್ತಾ ಇದೆ. ಸೊ ತುಂಬ ಖುಷಿ ಆಗುತ್ತೆ ನನಗೆ ಇದನ್ನೆಲ್ಲ ಕೇಳಿದಾಗ. ಆ್ಯಂಡ್ ಸೊ ಯಾರಾದರೂ ಮನೆಯಿಂದ ನೀವು ಕೂಡ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನೀವು ಈ ಕೆಲಸವನ್ನು ಕೂಡ ಮಾಡ್ಬೋದು. ಇದು ಕೂಡ ತುಂಬ ಒಳ್ಳೆಯ ಕೆಲಸನೇ. ಸೊ ಆ್ಯಕ್ಚುಲಿ ಮನೇಲಿ ಕೂತ್ಕೊಂಡೆ ಮಕ್ಕಳು ನೋಡಿಕೊಂಡು ಮನೆ ನೋಡಿಕೊಂಡು ಈ ಕೆಲಸ ನೀವು ಮಾಡ್ಬೋದು. ಇದರಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕೂಡ ನಾನು ಮಾಹಿತಿ ಕೊಟ್ಟಿರ್ತೀನಿ. ಸೊ ಸಪೋಸ್ ನೀವು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಶ್ರೇಯಾ ಉತ್ತಮ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಆಫೀಸ್ ಅಥವಾ ವರ್ಕ್ ಫ್ರಮ್ ಹೋಮ್ ಅಂದರೆ ಆ್ಯಸ್ ಅ ಪ್ರೊಫೆಷ್ನಲ್ ಆಗಿ ಓದೋರಿಗೆ ಜಾಬ್ ಹೇಳಿರ್ತೀನಿ. ಇದು ಇವಾಗಿನ ಹೇಳ್ತಾ ಇಲ್ಲ, 4-5 ವರ್ಷದಿಂದ. ಬಟ್ ಆದರೆ ಇದನ್ನೇ ಇವಾಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋದು ನಾನು. ಯಾಕಂದರೆ ಸುಮಾರು ಜನ ನಮ್ಮಲ್ಲಿ ಓದದೇ ಇರೋ ಹೆಣ್ಮಕ್ಳಿದ್ದಾರೆ, ಅಷ್ಟು ಓದೋರಿದ್ದಾರೆ. ಸೊ ಅವರು ವರ್ಕ್ ಫ್ರಮ್ ಹೋಮ್ ಏನೋ ತೊಗೊತಾರೆ, ಬಟ್ ಆದರೆ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಅಂಥವ್ರಿಗಂತಲೇ ನಾವು ಸಪ್ರೇಟಾಗಿ ಇದನ್ನು ಆಫ್ಲೈನ್ ಆನ್ಲೈನ್ 2 ರೀತಿಯಿಂದ ತೊಗೊಂಡ್ಬಂದಿದ್ದೀನಿ. ಸೊ ಇದು ಸುಮಾರು ಜನರಿಗೆ ಹೆಲ್ಪ್ ಆಗಿದೆ ಅಂತ ಸುಮಾರು ಜನ ಖುಷಿ ಪಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಹೆಣ್ಮಕ್ಳು ಅಷ್ಟೊಂದು ಓದಿಲ್ಲ, ನಮಗೆ ಇದೆಲ್ಲ ಆನ್ಲೈನ್ ಎಲ್ಲ ಗೊತ್ತಾಗಲ್ಲ ಅಂತ ಅನ್ನೋರಿಗೆ ಸೊ ದಿಸ್ ಈಸ್ ದಿ ಬೆಸ್ಟ್ ಆಪರ್ಚುನಿಟಿ. ಸೊ ಇದನ್ನು ಮಾಡ್ಬೋದು. ನಾನು ಮಾಡ್ತಾ ಇದ್ದೀನಿ, ಆ್ಯಕ್ಚುಲಿ ಮಾಡಿ ನೋಡಿದ್ದೀನಿ. ಸೊ ಇದು ಆರ್ಡರ್ ಬರ್ತಾ ಇದೆ, ಹೀಗಾಗಿ ನಾನು ಹೇಳ್ತಾ ಇರೋದು. ಸೊ ಇದಕ್ಕೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ ಇಲ್ಲಿದೆ. ಸೊ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಸುಮಾರು ಥರದ ಕಿಟ್ಸ್ಗಳು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಕಿಟ್ಸ್ಗಳು ಅಫೋರ್ಡೆಬಲ್ ಇರುತ್ತೆ. ಕಿಟ್ ತರಿಸಿ ನೀವು ಸ್ಯಾಂಪಲ್ಸ್ ಮಾಡಿ ಇಟ್ಕೊಂಡ್ರೆ ನಂತರ ನಿಮ್ಮ ಕೆಲಸ ಮಾಡುವಾಗ ಕಾನ್ಫಿಡೆನ್ಸ್ ಬರುತ್ತೆ. ನಂತರ ನಿಮಗೆ ಬೇಕಪ್ಪ ನಮಗೆ ಹೆಚ್ಚಿನ ಏನಾದರೂ ಮಟೀರಿಯಲ್ಸ್ ಬೇಕು ಅಂದರೆ ಹೋಲ್ಸೇಲ್ ಪ್ರೈಸಲ್ಲಿ ನೀವು ನಮ್ಮ ಕಡೆಯಿಂದ ತೊಗೋಬೋದು. ಸೊ ಇದೇ ರೀತಿ ಮಾಹಿತಿ ಸ್ನೇಹಿತರೆ. ಆ್ಯಂಡ್ ಆರ್ಡರ್ಸ್ಗಳು ನಿಮಗೆ ಆಟೋಮೆಟಿಕ್ಲಿ ಬರುತ್ತೆ. ನಾವು ಆಲ್ರೆಡಿ ಆ ಕೊಡುವಂಥ ಕಿಟ್ಟಲ್ಲೇ ಒಂದು ಮಟೀರಿಯಲ್ಸ್ ಇರುತ್ತೆ ಆ್ಯಂಡ್ ಮಟೀರಿಯಲ್ ಜೊತೆಗೆ ನಿಮಗೆ ಮಾಡುವಂಥದ್ದು ವಿಧಾನ, ವೀಡಿಯೋಸ್ಗಳು ಆ್ಯಂಡ್ ಅದನ್ನು ಕೂಡ ನಾವು ಶೇರ್ ಮಾಡ್ತೀವಿ. ಆ್ಯಂಡ್ ಅದರದ್ದು ಕೂಡ ನಿಮಗೆ ಮಾರ್ಕೆಟಿಂಗ್ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸುಮಾರು ಚಾರ್ಟ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ ಮೇನ್ ಅಂತಂದರೆ ಮಾರ್ಕೆಟಿಂಗ್ ಹೇಗೆ ಮಾಡೋದು, ಹೇಗೆ ಆರ್ಡರ್ಸ್ಗಳು ಬರುತ್ತೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಆ ಕಿಟ್ಟಲ್ಲಿ. ಸೊ ಜಸ್ಟ್ ಕಿಟ್ ಅಲ್ಲ, ಅದು ಕಿಟ್ ಜೊತೆಗೆ ಮಟೀರಿಯಲು ನಾಲೆಜ್ ಕೂಡ ಇರುತ್ತೆ. ಸೊ ಎಲ್ಲವನ್ನು ತೊಗೊಂಡು ನೀವು ಚೆನ್ನಾಗಿ ನೋಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ನೀವು ಪುಟ್ಟದೊಂದು ಕೆಲಸನ ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೀವು ನಮಗೆ ಎನಿ ಟೈಮ್ ಚಾಟ್ ಮಾಡ್ಬೋದು. ಸೊ ಹಾಗಂತ ಏನೂ ಇಲ್ಲ, ನಾವು ಸಪ್ರೇಟಾಗಿ ಇವಾಗ ಕಿಟ್ ಕೊಟ್ವಾ ಸೊ ನಮಗೂ ನಿಮಗೆ ಸಂಬಂಧ ಇಲ್ಲ ಅಂತ ಅಲ್ಲ. ಸೊ ಡೆಫಿನೆಟ್ಲಿ ನೀವು ನನಗೆ ಕೇಳ್ಬೋದು, ಮೆಸೇಜ್ ಮಾಡ್ಬೋದು. ಫೋನ್ ಮಾಡಬೇಡಿ, ದಯವಿಟ್ಟು ಈ ನಂಬರ್ಗೆ ಫೋನ್ ಮಾಡಬೇಡಿ, ಫೋನ್ ರಿಸೀವ್ ಆಗೋಲ್ಲ. ಓನ್ಲಿ ವಾಟ್ಸಪ್ ನೀವು ಮೆಸೇಜ್ ಹಾಕಬೇಕು. ಆ್ಯಂಡ್ ಡೆಫಿನೆಟ್ಲಿ ನಾವು ನಿಮಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಅದಕ್ಕೆ ಗೈಡ್ ಮಾಡ್ತೀವಿ. ಆರ್ಡರ್ಸ್ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ, ನಿಮ್ಮ ಪ್ರಾಡಕ್ಟ್ ಕೂಡ ಸುಮಾರು ಜನ ಚೆಕ್ ಮಾಡಿಸ್ಬೋದು, ಫೋಟೋಸ್ ಎಲ್ಲ ಕಳಿಸಿ. ಸೊ ಏನಾದ್ರು ತಪ್ಪಾಗಿದ್ರೆ ನಾವು ಹೇಳ್ಕೊಡ್ತೀವಿ. ಸೊ ಆ ರೀತಿ ಎಲ್ಲ ಒಬ್ರಿಗೊಬ್ರು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕೆಲಸನ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ. ಸೊ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದೀರಿ, ನೀವು ಕೂಡ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಿಟ್ ತರಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿ. ಸೊ ಇದೇ ಥರದ ಮಾಹಿತಿ ಆ್ಯಂಡ್ ಮುಂದೆ ನೋಡಿದ್ರೆ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ಥ್ಯಾಂಕ್ ಯು.